ಮಕ್ಕಳೇ, ಈ ದಿನ ನಾನು ನಿಮಗೆ ಚಂದಮಾಮದ ಒಂದು ಕಥೆಯನ್ನು ಹೇಳ್ತೀನಿ. ಅದು ಉದಾಸೀನದ ಸೀನಾ ಅಂತ. ಒಂದು ಊರಿನಲ್ಲಿ ತುಂಗಮ್ಮನೆಂಬುವಳ ಗಂಡನು 2 ಗಂಡು ಮಕ್ಕಳನ್ನು ಬಿಟ್ಟು ತೀರಿ ಹೋದ ಮೇಲೆ ತುಂಗಮ್ಮನೇ ಯಜಮಾನತಿಯಾದಳು. ಹಿರಿಯ ಮಗನಾದ ದಾನಪ್ಪ ತುಂಬ ಚುರುಕಾಗಿದ್ದ. ಸ್ವಲ್ಪವೂ ಉದಾಸೀನವಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆದರೆ ಚಿಕ್ಕವನಾದ ಸೀನಾ ಮಾತ್ರ ತುಂಬ ಉದಾಸೀನದವನು. ಯಾವ ಕೆಲಸಕ್ಕೂ ಹೋಗಲಾರ. ಅಣ್ಣ ದಾನಪ್ಪ ತಮಗಿರ್ತಕ್ಕಂಥ ಸ್ವಲ್ಪ ತೋಟದ ಕೆಲಸ ಮಾತ್ರವಲ್ಲದೆ ಇತರರ ಹೊಲಗಳಲ್ಲಿಯೂ ಕೂಲಿ ಕೆಲಸ ಮಾಡ್ತಿದ್ದ. ಸೀನನಾದರೂ ತನ್ನ ಪಾಡಿಗೆ ತಾನು ಹೊತ್ತಿಗೆ ತಿಂದು ತಿರುಗ್ತಾ ಇರ್ತಿದ್ದ. ಎಷ್ಟು ಹೇಳಿದರೂ ಸೀನನು ತನ್ನ ಉದಾಸೀನತೆ ಬಿಡಲಿಲ್ಲ. ತಂಗಮ್ಮನಿಗೆ ಇದರಿಂದ ಬೇಸರ ಬಂದಿತ್ತು. ಇರುವ ತೋಟವನ್ನು ಇಬ್ಬರಿಗೂ ಹಂಚಿಕೊಟ್ಬಿಟ್ರೆ ಹೆಗಲಿಗೆ ಭಾರ ಬಿದ್ದಂತಾಗಿ ಅವನ ಉದಾಸೀನತೆ ಹೋಗಬಹುದು ಎಂದು ಅವಳಿಗೆ ತೋರಿ ಇರುವಂತಹ ಸ್ವಲ್ಪ ತೋಟವನ್ನು ಇಬ್ಬರಿಗೂ ಹಂಚಿಕೊಟ್ಟು ಬಿಡ್ತಾಳೆ. ಈ ರೀತಿಯಾದಾಗ ಸೀನನ ಗುಂಡಿಗೆಗೆ ಕಲ್ಲು ಬಿದ್ದ ಹಾಗಾಯಿತು. ಮೈಗೆ ಹಿಡಿದು ಹೋದ ಉದಾಸೀನತೆಯಿಂದ ಅವನಿಗೆ ಏನು ಮಾಡುವುದೆಂದು ತೋಚಲಿಲ್ಲ. ಹಗಲೆಲ್ಲ ಅಭ್ಯಾಸದಂತೆ ಊರೊಳಗೆ ತಿರುಗಾಡಿ ಕತ್ತಲೆ ಆದಮೇಲೆ ಊರ ಹೊರಗಿನ ಪಾಳು ದೇಗಲವನ್ನು ಸೇರಿ ಅದರ ಜಗಲಿಯಲ್ಲಿ ಕುಳಿತು ಹೇಗೆ ಬದುಕುವುದಪ್ಪ ಅಂತ ಚಿಂತಿಸ್ತಾ ಕುಳಿತುಕೊಳ್ತಾನೆ. ಹಾಗೆ ನಿದ್ರೆ ಬಂದು ಹೊರಗಿದನು. ಮಧ್ಯರಾತ್ರಿಯ ಸಮಯದಲ್ಲಿ ಏನೋ ಸಪ್ಪಳವಾಗಿದ್ದರಿಂದ ಸೀನನಿಗೆ ಎಚ್ಚರವಾಯಿತು. ಅವನ ಎದುರಿನಲ್ಲಿ ದೇವತೆಯಂತಹ ಒಬ್ಬಳು ನಿಂತಿದ್ಲು. ಅವನು ಏನೋ ಹೇಳಲು ಬಾಯಿ ತೆರೆಯೋದ್ರೊಳಗೆ ಅವಳೇ, ಯಾರಪ್ಪ ನೀನು, ಇಲ್ಲೇಕೆ ಮಲಗಿದೀಯಾ, ಬೇರೆ ಒಳ್ಳೆಯ ಜಾಗ ಸಿಗಲಿಲ್ವೇ ಅಂತ ಕೇಳ್ತಾಳೆ. ಅವಳ ಸ್ವರವು ಭಯಪಡಿಸುವಂತಿರಲಿಲ್ಲವಾದ್ದರಿಂದ ಸೀನಾ ಧೈರ್ಯ ತಂದುಕೊಂಡು, ಅಮ್ಮ, ನನ್ನ ಹೆಸರು ಸೀನಾ, ಒಬ್ಬನೇ ಬೇರೆ ಆಗಿದ್ದೀನಿ, ಏನು ತೋರದೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ತಿಳಿಯದೆ ಹೀಗೆ ಬಂದು ಬೆಳಕು ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಸಿಕ್ಕಿದ ಜಾಗದಲ್ಲಿ ಮಲಗಿದ್ದೇನೆ ಅಂತ. ದೇವತೆ ಅವನ ಮೇಲೆ ಕರುಣಗೊಂಡು, ಹಾಗೇನು ಪಾಪ, ನೀನು ತಕ್ಕ ಮಟ್ಟಿಗಾದರೂ ಏನಾದರೂ ಕೆಲಸ ಮಾಡುವೆಯೋ ಹೇಳು, ಆ ಕೆಲಸದಲ್ಲಿಯೇ ನಿನಗೆ ಒಳಿತಾಗುವ ಹಾಗೆ ಮಾಡ್ತೇನೆ ಅಂತ ಹೇಳ್ತಾಳೆ. ನನಗೆ ಬೇಸಾಯದ ಕೆಲಸ ಹೇಗೆ ಮಾಡಬೇಕೆಂದು ಅಲ್ಪ ಸ್ವಲ್ಪ ಗೊತ್ತಿದೆ, ಮತ್ತೇನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಸೀನಾ. ಸರಿ, ಅದನ್ನೇ ಮಾಡು, ಲಾಭ ಬರುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಆ ದೇವಿ ಅದೃಶ್ಯಳಾದಳು. ನನಗಿರುವ ತೋಟ ಏನು ಚೆನ್ನಾಗಿಲ್ಲ, ವ್ಯವಸಾಯ ಹೇಗೆ ಮಾಡಲಿ ಎಂದು ಸೀನನು ದೇವಿಯೊಡನೆ ಹೇಳಬೇಕೆಂದು ನೋಡ್ತಿರುವಾಗಲೇ ದೇವಿ ಕಾಣಿಸದೆ ಹೋಗಿದ್ಲು. ಅದರಿಂದ ಅವನಿಗೆ ಮತ್ತೆ ಚಿಂತೆ ಉಳಿಯಿತು. ಆಮೇಲೆ 4-6 ದಿನಗಳಲ್ಲಿ ರಾಜನಿಂದ ಗ್ರಾಮಾಧಿಕಾರಿಗಳಿಗೆಲ್ಲ ಒಂದು ಆಜ್ಞೆ ಬಂದಿತ್ತು. ಆ ಪ್ರಕಾರ ಗ್ರಾಮಾಧಿಕಾರಿ ಹೊಲಗದ್ದೆಗಳಿಲ್ಲದ ದಾನಪ್ಪ ಮತ್ತು ಶೀನರಿಗೆ ಪಕ್ಕದ ಕಾಡು ಜಾಗದಲ್ಲಿ ಒಬ್ಬೊಬ್ಬರಿಗೆ 2 ಎಕರೆ ಭೂಮಿಯನ್ನು ಕೊಟ್ಟನು. ಅದು ವ್ಯವಸಾಯಕ್ಕೆ ಯೋಗ್ಯವಾದ ನೆಲವಾದರೂ ಕಷ್ಟಪಟ್ಟು ನೆಲವನ್ನು ಹಸನು ಮಾಡಬೇಕಾಗಿತ್ತು. ಶೀನನ ಪಾಲಿಗೆ ಬಂದ ಭೂಮಿಯಲ್ಲಿ ಪೊದೆ ಬಳ್ಳಿಗಳು ವಿಪರೀತವಾಗಿದ್ದವು. ದಾನಪ್ಪನ ಪಾಲಿಗೆ ಬಂದ ಭೂಮಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗಿತ್ತು. ಸೀನ ತನ್ನ ನೆಲವನ್ನು ಸಾಗುವಳಿ ಮಾಡಬೇಕಾಗಿದ್ದರೆ ಮೊದಲು ಕತ್ತಿ, ಕೊಡಲಿ, ಹಾರೆಗಳಿಂದ ಪೊದೆ ಬಳ್ಳಿಗಳನ್ನು ಕಡಿದು ಎಬ್ಸಿಯೂ ಕಷ್ಟಪಟ್ಟು ತೆಗೆಯಬೇಕಾಗಿತ್ತು. ಈ ಕಾರಣದಿಂದ ಉದಾಸೀನದ ಸೀನಾ ದಾನಪ್ಪನ ಬಳಿಗೆ ಹೋಗಿ, ಅಣ್ಣ, ನಿನ್ನ ಹಾಗೆ ನಾನು ಕಷ್ಟಪಡಲು ಸಾಧ್ಯವಿಲ್ಲ ಎಂಬುದು ನಿನಗೆ ಗೊತ್ತಿದೆ ಅಷ್ಟೇ. ನಿನಗಾದರೂ ಚೆನ್ನಾಗಿ ದುಡಿದು ಅಭ್ಯಾಸ ಇದೆ. ನಿನಗೆ ಬಂದ ಭೂಮಿಯಲ್ಲಿ ಪೊದೆ ಬಳ್ಳಿಗಳು ಭಾಳ ಕಡಿಮೆ. ನಮ್ಮ ಸ್ಥಳದಲ್ಲಿ ಬದಲಾಯಿಸಿಕೊಳ್ಳೋಣ ಅಣ್ಣ ಎಂದು ದಾನಪ್ಪನಿಗೆ ಹೇಳಿದನು. ದಾನಪ್ಪನು ತನ್ನ ತಮ್ಮನ ಮೇಲಿನ ಮಮತೆಯಲ್ಲಿ ಅವನು ಹೇಳಿದಂತೆ ಮಾಡಿದನು. ಸೀನಾ ತನಗೆ ಬಂದ ಭೂಮಿಯಲ್ಲಿ ಮೆಲ್ಲನೆ ಕಡಿದು ಅಗೆದು ನೆಲ ಸರಿ ಮಾಡಿಕೊಳ್ತಿದ್ದಾಗ ದಾನಪ್ಪ ತನ್ನ ಜಾಗದ ಪೊದೆ ಬಳ್ಳಿ ಮುಂತಾದ ಬೇಡದವುಗಳನ್ನೆಲ್ಲ ಕಡಿದು ಸಾಗು ಮಾಡಿದನು. ಆಗ ಒಂದು ಒಣಗಿದ ಮರದ ಪೊಟರೆಯಲ್ಲಿ ಅವನಿಗೆ 2 ಬಂಗಾರದ ಗಟ್ಟಿಗಳು ಸಿಕ್ಕಿದವು. ಆ ಸಮಾಚಾರ ಸೀನನಿಗೂ ಗೊತ್ತಾಯಿತು. ಅವನು ಅಯ್ಯಯ್ಯೋ ಅಂತ ತಲೆ ಚಚ್ಚಿಕೊಳ್ತಿರಲು ದೇವತೆ ಹೇಳಿದ ಸಂಗತಿ ಅವನಿಗೆ ನೆನಪಂದಿತು. ಅವನು ಅಣ್ಣನ ಬಳಿ ಓಡಿ ಹೋಗಿ ದೇವತೆಯ ಸಮಾಚಾರವನ್ನು ಹೇಳಿ ಆ ಬಂಗಾರಗಳನ್ನು ತನಗೆ ಕೊಡುವಂತೆ ಕೇಳಿದನು. ಅದರಲ್ಲಿ ಅರ್ಧ ಭಾಗ ಕೊಡಲಿಕ್ಕೂ ದಾನಪ್ಪ ಒಪ್ಪಲಿಲ್ಲ. 4 ದಿನಗಳು ಕಳೆದು ಸೀನಾ ಅಣ್ಣನ ಬಳಿಗೆ ಹೋಗಿ, ಅಣ್ಣ, ನಿನ್ನ ಜಾಗದ ಪೊದೆ ಬಳ್ಳಿಗಳನ್ನೆಲ್ಲ ಕಡಿದು ಸಾಗುವಳಿಗೆ ಸಿದ್ಧ ಮಾಡಿ ಆಯಿತು. ನನಗೆ ಇನ್ನೊಂದು ಅವಕಾಶ ಕೊಟ್ಟುಬಿಡು. ಮತ್ತೆ ನಮ್ಮ ಭೂಮಿಗಳನ್ನು ಬದಲಾಯಿಸಿಕೊಂಡು ಯಾರ್ಯಾರ್ದೋ ಅವರವರೇ ಮೊದಲಿನಂತೆ ಇಟ್ಕೊಳ್ಳೋಣ ಅಂತ ಹೇಳ್ತಾನೆ.
ತಮ್ಮನ ಮೇಲಿನ ಅಭಿಮಾನವಿರುವ ಅಣ್ಣ ದಾನಪ್ಪ ಮನಸ್ಸು ಕರಗಿದ್ರಿಂದ ಆಯಿತು ಅಂತ ಅದಕ್ಕೂ ಒಪ್ಪಿಕೊಳ್ತಾನೆ. ಮತ್ತೆ ಬದಲಾಯಿಸಿಕೊಂಡ ಆ ಜಾಗದಲ್ಲಿ ದಾನಪ್ಪನ್ನು ನೀರು ಹಾಯಿಸಿ ಉಳುತ್ತಿದ್ದಾಗ ಒಂದು ಕಡೆಯಲ್ಲಿ ನೇಗಿಲಿಗೆ ಬಲವಾಗಿ ಏನೋ ತಗಲಿ ಠಣ್ಣೆಂದಿತ್ತು. ಅವನು ಅಲ್ಲಿ ಆ ಜಾಗವನ್ನು ಹತ್ತಿರದಿಂದ ನೋಡಿದಾಗ ಅಲ್ಲಿ ನಿಧಿಯ ಬಿಂದಿಗೆಗಳು ದೊರಕಿದವು. ಈ ಸಮಾಚಾರ ಕೇಳಿದ ಕೂಡಲೇ ಸೀನನಿಗೆ ಮೂರ್ಛೆ ಬಂದಿತ್ತು. ಅವನು ತನ್ನ ದುರಾದೃಷ್ಟವನ್ನು ನಿಲ್ಲಿಸಿಕೊಳ್ಳುತ್ತಾ ಅಣ್ಣನ ಬಳಿಗೆ ಹೋಗಿ ನಿಧಿ ಬಿಂದಿಗೆಗಳಲ್ಲಿ ಭಾಗ ಕೊಡುವಂತೆ ಕೇಳಿದನು. ಎಷ್ಟು ಮಾತ್ರಕ್ಕೂ ಕೊಡಲಾರದೆಂದು ಖಂಡ ತುಂಡವಾಗಿ ಹೇಳಿಬಿಟ್ಟನು ದಾನಪ್ಪ. ಸೀನನು ಹಗಲೆಲ್ಲ ಚಿಂತೆಯಿಂದ ಕಾಲು ಒಯ್ದುತ್ತಾ ತಿರುಗಿ ರಾತ್ರಿಯಾದ ಕೂಡಲೇ ಅದೇ ಪಾಳುಗುಡಿಗೆ ಹೋಗಿ ಒಂದು ಮೂಲೆಯಲ್ಲಿ ಮಲಗಿದನು. ಮಧ್ಯೆ ರಾತ್ರಿಯಲ್ಲಿ ಆ ದೇವತೆ ಬಂದು ಅವನನ್ನು ಎಬ್ಬಿಸಿದಳು. ಸೀನನ ಸಮಾಚಾರ ತಿಳಿದು ದೇವತೆ ಬಹಳ ಕೋಪಗೊಂಡು, ಛೀ ಉದಾಸೀನದ ಮುದ್ದೆ, ನಿನ್ನನ್ನು ಒಳ್ಳೆ ದಾರಿಗೆ ತರೋಣ ಎಂದು ಎಷ್ಟು ಅವಕಾಶ ಕಲ್ಪಿಸಿದರೂ ನಿನ್ನ ಉದಾಸೀನದಿಂದ ಕಳೆದುಕೊಂಡಿಯಲ್ಲೋ, ರಾಜನ ಮನಸ್ಸಿಗೆ ದಯಾಗುಣ ಬರುವ ಹಾಗೆ ಮಾಡಿ ನಿನಗೆ ಭೂಮಿ ಕೊಡಿಸಿದೆ, ಮರದ ಪೊಟರೆಯಲ್ಲಿ ಬಂಗಾರದ ಗಟ್ಟಿಗಳನ್ನಿರಿಸಿದೆ. ಆಮೇಲೆ ನೀನು ಮತ್ತೊಂದು ಸಾರಿ ಬದಲಾಯಿಸಿಕೊಂಡ ನೆಲದಲ್ಲಿ ನಿಧಿ ಬೆಂದಿಗೆಗಳನ್ನು ಅಡಗಿಸಿಟ್ಟೆ. ಎಲ್ಲವನ್ನು ನಿನ್ನ ಅಣ್ಣನಿಗೆ ಬಿಟ್ಟುಕೊಟ್ಟೆ. ಮೂಢ, ನಿನ್ನ ಉದಾಸೀನ ಬಿಡುವವರೆಗೂ ನನಗೆ ಒಳಿತು ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಇನ್ನು ನಿನ್ನ ಮೊರೆ ಈ ಕಡೆ ತೋರಿಸಬೇಡ ಎಂದು ಬೈದು ಅದೃಶ್ಯಳಾದಳು. ದೇವಿಯ ಮಾತುಗಳನ್ನು ಕೇಳಿದ ಸೀನನಿಗೆ ತನ್ನ ಮೇಲೆಯೇ ಅಸಹ್ಯ ಹುಟ್ಟಿತು. ಅವನು ಆಮೇಲೆ ಉದಾಸೀನತೆಯನ್ನು ಹೊಡೆದೋಡಿಸಿ ತನ್ನ ನೆಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಪೈರು ತೆಗೆಯಲು ತೊಡಗಿದನು. ಆಗ ಗ್ರಾಮಸ್ಥರೆಲ್ಲ ಅವನನ್ನು ಮೆಚ್ಚಿಕೊಂಡರು. ಅವನ ಹೊಲದ ಧಾನ್ಯಗಳು ಮನೆಗೆ ಬಂದು ಬಿದ್ದ ರಾತ್ರಿ ದಾನಪ್ಪ ಬಂದು ಸೀನನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ, ತಮ್ಮ, ನನಗೆ ಸಿಕ್ಕಿದ ಬಂಗಾರದ ಗಟ್ಟಿಗಳಲ್ಲಿಯೂ ನಿಧಿಯ ಬಿಂದಿಗೆಗಳಲ್ಲಿಯೂ ನಿನಗೆ ಭಾಗ ಕೊಡಲಿಲ್ಲವೆಂದು ಸಿಟ್ಟಾಗಬೇಡ. ಅಮ್ಮನೂ ನಾನು ಕೂಡಿ ಆಲೋಚಿಸಿಯೇ ನಿನ್ನನ್ನು ಬೇರೆ ಮಾಡಿದೆವು. ಈಗ ನಿನ್ನ ಉದಾಸೀನತೆ ಬಿಟ್ಟು ಹೋಯಿತಷ್ಟೇ. ನಿನಗೆ ಎಲ್ಲದರಲ್ಲಿಯೂ ಅರ್ಧ ಭಾಗ ಇದೆ. ಮತ್ತು ನಾವಿಬ್ಬರು ಮೊದಲಿನ ಹಾಗೆ ಒಟ್ಟಿಗೆ ಇರೋಣ. ಅಮ್ಮ ತುಂಬ ಸಂತೋಷ ಪಡುತ್ತಾಳೆ ಎಂದನು. ಸೀನನು ಬಹಳ ಸಂತೋಷ ಪಡುತ್ತಾ ಅಣ್ಣನಿಗೂ ತಾಯಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಸಂತೋಷದಿಂದ ಕಾಲ ಕಳೆದನು.